ಹಾಯ್ ಸ್ನೇಹಿತರೆ, SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಸುದ್ದಿ ತಂದಿದ್ದೇನೆ. ಏನಪ್ಪಾ ಅಂದ್ರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸವಾಗಿರುವ ಜನರಿಗೆ ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದ್ರೆ, ಇನ್ನೂವರೆಗೂ ಯಾರಿಗೆ ಮನೆ ಬಂದಿಲ್ಲ, ಯಾರು ಮನೆ ತಗೊಂಡಿಲ್ಲ ಅಂತವರಿಗೆ ಒಂದು ಒಳ್ಳೆ ಅವಕಾಶ ಇವಾಗ ಬಂದಿದೆ. ಏನಂದ್ರೆ, ನೀವು ಗ್ರಾಮ ಪಂಚಾಯತ್ ಕಡೆಯಿಂದ ಮನೆ ಬರಬೇಕಂದ್ರೆ ಆ ಗ್ರಾಮ ಪಂಚಾಯತಿ ಲಿಸ್ಟ್ ಒಳಗಡೆ ನಿಮ್ಮ ಹೆಸರು ಇರಬೇಕಾಗತ್ತೆ. ಆ ಲಿಸ್ಟನ್ನು 2011 ಒಂದು, ಆಮೇಲೆ 2018 ಒಂದು ಸರ್ವೆಯನ್ನು ಮಾಡಿದ್ದಾರೆ. ಆ ಒಂದು ಸರ್ವೆಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ನಿಮಗೆ ಮನೆಗಳು ಬರುತ್ತದೆ. ಆ ಒಂದು ಸರ್ವೆ ಯಾರಾದರೂ ಆ ಒಂದು ಸರ್ವೆ ಲಿಸ್ಟಲ್ಲಿ ಯಾರಾದರೂ ಹೆಸರಿಲ್ಲ ಅಂದರೆ ಇವಾಗ ಒಂದು ಅವಕಾಶ ಬಂದಿದೆ. ಆ ಒಂದು ಸರ್ವೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಈಗ ಒಂದು ಮತ್ತೊಂದು ಅವಕಾಶ ಬಂದಿದೆ. ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ದಾಖಲಾತಿಗಳೇನು ಬೇಕು, ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು ಎಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತಾ ಅಂತ ಹೇಳ್ತಾ ಇವಾಗ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ನನ್ನದೊಂದು ವೆಬ್ಸೈಟ್ ಇದೆ, UK ಮಾಹಿತಿ ಕನ್ನಡ ಅಂತೇಳಿ. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಬಹುದು. UK ಮಾಹಿತಿ ಕನ್ನಡ ಅಂತ ಹೊಡೆದ್ರೆ ಬರುತ್ತೆ. ಆ ಒಂದು ವೆಬ್ಸೈಟ್ ಒಳಗಡೆ ನಾವೊಂದು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ ಹಾಕಿದ್ದೀನಿ. ಆ ಒಂದು ಪೋಸ್ಟ್ ಓಪನ್ ಮಾಡಿ ಇವಾಗ ಡೀಟೇಲ್ಸ್ ನೋಡೋಣ. ಅದರಲ್ಲಿ ಎಲ್ಲಾನು ಹಾಕಿದೆ ನಾನು. ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು, ಡಾಕ್ಯುಮೆಂಟ್ಸ್ ಏನು ಬೇಕು, ಏನು ಪ್ರಯೋಜನ ಎಲ್ಲಾನು ಎಲ್ಲಾನು ಒಂದು ಆರ್ಟಿಕಲ್ ಬರೆದು ಹಾಕಿದ್ದೀನಿ. ಸೊ ಇವಾಗ ಅದನ್ನು ಓದೋಣ, ಇವಾಗ ನೋಡೋಣ ಬನ್ನಿ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಇವಾಗ ನಮ್ದೊಂದು ಪೋಸ್ಟ್ ಒಂದು ಹಾಕಿದ್ದೀನಿ. ನಾನೊಂದು ವೆಬ್ಸೈಟ್ ಅಲ್ಲಿ ಪೋಸ್ಟ್ ಹಾಕಿದ್ದೀನಿ. ನನ್ನೊಂದು ವೆಬ್ಸೈಟ್ ಇದೆ. ಏನಪ್ಪಾ ಅಂದ್ರೆ UK ಮಾಹಿತಿ ಕನ್ನಡ ಅಂತ. UK ಮಾಹಿತಿ ಕನ್ನಡ. ಇಲ್ಲಿ ನೀವು ಗೂಗಲ್ ಅಲ್ಲಿ ಹೋಗಿ, ಇಲ್ಲಿ ಗೂಗಲ್ ನಲ್ಲಿ UK ಮಾಹಿತಿ ಕನ್ನಡ ಅಂತ ಟೈಪ್ ಮಾಡಿ ಎಂಟರ್ ಹೊಡೆಯಿರಿ. ಇಲ್ಲಿ ಫಸ್ಟಿಗೆ ಬರುತ್ತೆ UK ಮಾಹಿತಿ ಕನ್ನಡ, ಟ್ರೆಂಡಿಂಗ್ ನ್ಯೂಸ್, ಜಾಬ್ ಅಪ್ಡೇಟ್ಸ್, ಇವತ್ತಿನ ಸುದ್ದಿ ಅಂತೇಳಿ ಬರ್ತವೆ. ಕ್ಲಿಕ್ ಮಾಡಿದ್ಮೇಲೆ ಈ ತರ ನಮ್ದು ಒಂದು ಪೇಜ್ ಓಪನ್ ಆಗುತ್ತೆ. ನಮ್ದೊಂದು ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಾನು ಎಲ್ಲ ಸರ್ಕಾರದ ಯೋಜನೆಗಳ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಡೈಲಿ 1-2 ಮಾಡ್ತಾನೆ ಇರ್ತೀನಿ. ಜಾಬ್ಸ್ ಆಗಲಿ, ನ್ಯೂಸ್ ಆಗಲಿ ಅಥವಾ ಸರ್ಕಾರಿ ಯೋಜನೆಗಳಾಗಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಅದ್ರ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ. ನೋಡಿ, ಇವಾಗ ವೀಕೆಲ್ಲಿ ಚೇತನ ಮೊನ್ನೆ ಒಂದು ಅಪ್ಡೇಟ್ ಮಾಡಿ ಅದರದ್ದು ಸಮೇತ ಕೆಳಗಡೆ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ ನಾನು. ಇಲ್ಲಿ ನಮ್ದು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೇಕಂದ್ರೆ ವಾಟ್ಸಪ್ ಗ್ರೂಪ್ ಇದೆ. ಆಮೇಲೆ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ. ಆಮೇಲೆ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಜಾಯ್ನ್ ಆಗಿ ನಿಮಗೆ ಹೆಚ್ಚಿನ ವಿಡಿಯೋಗಳನ್ನು, ಹೆಚ್ಚಿನ ಮಾಹಿತಿಗಳನ್ನು ತಲುಪುತ್ತದೆ. ಬನ್ನಿ ಇವಾಗ ವಿಡಿಯೋನ ಇವಾಗ ಯಾವ ರೀತಿ ಅಪ್ಲಿಕೇಶನ್ ಎಲ್ಲಿ ಹೆಂಗೆ ಅಂತ ನೋಡೋಣ. ಡೀಟೇಲ್ಸ್ ಎಲ್ಲ ನೋಡೋಣ ಏನೇನಿದೆ ಅಂತೇಳಿ. ನೋಡಿ, 2018 ಹೌಸಿಂಗ್ ಸರ್ವೆ, ಮಿಸ್ಸಿಂಗ್ ಬೆನಿಫಿಷಿಯರಿ ನ್ಯೂ ಅಪ್ಲಿಕೇಶನ್ ಅಂತ ಇದೆ. ವಸತಿ ಅಥವಾ ನಿವೇಶನ ಪಟ್ಟಿಯಲ್ಲಿ ಹೆಸರು ತಪ್ಪಿದವರಿಗೆ ಸರ್ಕಾರದಿಂದ ಮತ್ತೊಂದು ಅವಕಾಶ ಅಂತ ಇದೆ. ಇಲ್ಲಿ ನಮ್ಮದು ವಾಟ್ಸಪ್ ಗ್ರೂಪು, ಆಮೇಲೆ ಯೂಟ್ಯೂಬ್ ಲಿಂಕು, ಟೆಲಿಗ್ರಾಮ್ ಲಿಂಕ್ ಇದೆ. ಜಾಯ್ನ್ ಆಗ್ಬೋದು. ಇವಾಗ ಏನಂದ್ರೆ ಒಂದೊಂದೊಂದು ನೋಡ್ತಾನೆ ಹೋಗೋಣ. ಇವಾಗ ಇದರಲ್ಲಿ ನಿಮಗೆ ತಿಳಿಸಿದ್ದೀನಿ ಏನೆಲ್ಲ ಮಾಹಿತಿಗಳು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾರ್ಯಾರಿಗೆ ಮನೆ ಸಿಗುತ್ತೆ, ಯಾರ್ಯಾರಿಗೂ ಸಿಗಲ್ಲ, ಆಮೇಲೆ ಹೇಗೆ ಅಪ್ಲೈ ಮಾಡೋದು, ಆಮೇಲೆ ನಿಮ್ಮ ಸಾರ್ವಜನಿಕರು ಇದಕ್ಕೆ ಸಂಬಂಧಪಟ್ಟ ಸಾರ್ವಜನಿಕರ ತಲೆಯಲ್ಲಿ ಓಡುವ ಪ್ರಶ್ನೆಗಳು ಅದೆಲ್ಲಾನು ಕೊಟ್ಟಿದ್ದೀನಿ ನಾನು. ಡೀಟೇಲ್ಸ್ ಆಗಿ ವಿವರಣೆ ಮಾಡಿದ್ದೀನಿ. ನೀವು ಫ್ರೀ ಇದ್ರೆ ಇದನ್ನು ಓದ್ಕೊಳ್ಳಿ. ನಮ್ಮ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಓದ್ಕೊಳ್ಳಿ ಒಂದು ಟೈಮು. ನಾನು ಇವಾಗ ಒಂದೊಂದೊಂದೊಂದು ಓದ್ತಾನೆ ಹೇಳ್ತೀನಿ ನಿಮಗೆ. ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣ ಭಾಗದ ಬಡ ಮತ್ತು ವಸತಿ ರಹಿತ ಕುಟುಂಬಗಳಿಗೆ ಮತ್ತೊಂದು ದೊಡ್ಡ ಅವಕಾಶ ನೀಡಿದೆ. 2018ರಲ್ಲಿ ನಡೆದ ವಸತಿ ಹಾಗೂ ನಿವೇಶನ ರಹಿತ ಸಮೀಕ್ಷೆಯಲ್ಲಿ ವಿವಿಧ ಕಾರಣಗಳಿಂದ ಹೆಸರು ಸೇರ್ಪಡೆಯಾಗದೆ ಉಳಿದಿರುವ ಅರ್ಹ ಕುಟುಂಬಗಳನ್ನು ಈಗ ಮತ್ತೆ ಆ ಪಟ್ಟಿಗೆ ಸೇರಿಸಲು ಸರ್ಕಾರ ಗ್ರಾಮ ಪಂಚಾಯತಿ ಮೂಲಕ ಹೊಸ ಅರ್ಜಿ ಪ್ರಕ್ರಿಯೆ ಆರಂಭಿಸಿದೆ. ಹಲವು ವರ್ಷಗಳಿಂದ ಮನೆ ಇಲ್ಲದೆ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿರುವ ಸಾವಿರಾರು ಕುಟುಂಬಗಳಿಗೆ ಈ ಸುದ್ದಿ ಆಶಾಕಿರಣವಾಗಿದ್ದು ಗ್ರಾಮೀಣ ಭಾಗದ ಜನರಲ್ಲಿ ಹೆಚ್ಚಿನ ಆಸಕ್ತಿ ಮೂಡಿದೆ. ಈ ಕ್ರಮ ಸರ್ಕಾರದ
ಸರ್ಕಾರದ ಮಹತ್ವದ ಸಾಮಾಜಿಕ ಕಲ್ಯಾಣ ಯೋಜನೆಯ ಭಾಗವಾಗಿದ್ದು ನಿಜವಾಗಿಯೂ ಮನೆ ಇಲ್ಲದ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದ ವಸತಿ ಯೋಜನೆಗಳ ಲಾಭ ತಲುಪಿಸುವ ಉದ್ದೇಶ ಹೊಂದಿದೆ. ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರದಿಂದ ಸೂಚನೆ ನೀಡಲಾಗಿದೆ. ಅರ್ಹ ಫಲಾನುಭವಿಗಳಿಂದ ದಾಖಲೆಗಳನ್ನು ಸಂಗ್ರಹಿಸಿ ಮತ್ತು ಪಟ್ಟಿ ಸಿದ್ಧಪಡಿಸುವ ಕೆಲಸ ಆರಂಭವಾಗಿದೆ. ಇಲ್ಲಿ ಕೊಟ್ಟಿದೆ ನೋಡಿ, ಯಾಕೆ ಮತ್ತು ಅರ್ಜಿ ಆಹ್ವಾನಿಸಲಾಗಿದೆ. ಯಾಕೆ ಮತ್ತೆ ಅರ್ಜಿ ಆಹ್ವಾನಿಸಲಾಗಿದೆ? ಯಾಕಂದ್ರೆ 2018ರಲ್ಲಿ ಆಲ್ರೆಡಿ ಅಪ್ಲಿಕೇಶನ್ನ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇವಾಗ ಯಾಕೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂದರೆ 2018ರಲ್ಲಿ ನಡೆದ ಸಮೀಕ್ಷೆ ಸಮಯದಲ್ಲಿ ಅನೇಕ ಜನರು ಹೆಸರು ವಿವಿಧ ಕಾರಣಗಳಿಂದ ಪಟ್ಟಿಗೆ ಸೇರಿಸಿರಲಿಲ್ಲ. ಆ ಕಾರಣದಿಂದ ಇವಾಗ ನಿಮಗೆ ಮತ್ತೆ ಒಂದು ಅವಕಾಶ ಬಂದಿದೆ. ಈ ಒಂದು ಅವಕಾಶನ ಯಾರು ಮಿಸ್ ಮಾಡಿಕೊಳ್ಳಬೇಡಿ. ದಯವಿಟ್ಟು ಎಲ್ಲರೂ ಹೊಸದಾಗಿ ಅಥವಾ ಹಳೆಯವರು ಎಲ್ಲರೂ ಈ ಒಂದು ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಕೆಳಗಡೆ ನಮ್ಮದು ವಾಟ್ಸಪ್ ಗ್ರೂಪ್ ಚಾನಲ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಇದರ ಉದ್ದೇಶ, ಸರ್ಕಾರದ ಉದ್ದೇಶ ಏನಿದೆ ಅದನ್ನು ತಿಳಿಸಿದ್ದೀನಿ ನಾನು. ಯಾವ ಯೋಜನೆಗಳಿಂದ ನಿಮಗೆ ಮನೆಗಳು ಬರಬಹುದು ಅಂದರೆ, ನೀವು ಈ ಪಟ್ಟಿಯಲ್ಲಿ ಸೇರಿಸಿದ ಆದ ನಂತರ ನಿಮಗೆ ಬಸವ ವಸತಿ ಯೋಜನೆಯಲ್ಲಿ ಬರಬಹುದು, ಇಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ PMAY ಯೋಜನೆ ಅಡಿಯಲ್ಲಿ ಬರಬಹುದು, ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಕೂಡ ಬರಬಹುದು. ಯಾವುದೇ ಒಂದು ಯೋಜನೆ ಕಡೆಯಿಂದ ನಿಮಗೆ ಮನಿ ಬರೋದಂತೂ ಗ್ಯಾರಂಟಿ. ಈ ಒಂದು ಪಟ್ಟಿಯಲ್ಲಿದ್ದರೆ ಮಾತ್ರ ನಿಮಗೆ ಮನೆ ಬರೋದಂತೂ ಗ್ಯಾರಂಟಿ. ಈ ಒಂದು ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದರೆ ಮನೆ ಬರಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇದು ಒಂದು ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು. ಈ ಒಂದು ಗ್ರಾಮ ಪಂಚಾಯತಿಗೆ ನೀವು ಕಡ್ಡಾಯವಾಗಿ ಅಪ್ಲಿಕೇಶನ್ ಸಲ್ಲಿಸಬೇಕು. ಅಪ್ಲಿಕೇಶನ್ ಸಲ್ಲಿಸುವಾಗ ನಿಮ್ಮಲ್ಲಿ ಇರಬೇಕಂತಹ ದಾಖಲಾತಿಗಳು ಏನೇನಪ್ಪ ಅಂದರೆ, ಆಧಾರ್ ಕಾರ್ಡ್ ಇರಬೇಕು. ಮೊದಲನೇದಾಗಿ ಮೇನ್ ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್, ಆಮೇಲೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಒಂದು ಫೋಟೋ, ಜೊತೆಗೆ ನಿವಾಸದ ದೃಢೀಕರಣ, ಬ್ಯಾಂಕ್ ಪಾಸ್ಬುಕ್, ಇಷ್ಟೆಲ್ಲ ದಾಖಲಾತಿಗಳು ಬೇಕಾಗುತ್ತದೆ. ಜೊತೆಗೆ ಗ್ರಾಮ ಪಂಚಾಯತಿಯ ಟ್ಯಾಕ್ಸ್ ಪೇಡ್ ರಸೀದಿ ಇದ್ದರೆ ಅದನ್ನು ಸಮೇತ ಕೊಡಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಹೆಂಗಪ್ಪ ಅಂದರೆ, ನೀವು ಅರ್ಜಿಯನ್ನು ಡೈರೆಕ್ಟಾಗಿ ಆನ್ಲೈನಲ್ಲಿ ಸಲ್ಲಿಸಲು ಆಗೋದಿಲ್ಲ. ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ನೀಡಿ, ಅಲ್ಲಿ ಸಿಬ್ಬಂದಿಗಳಿರ್ತಾರೆ. ಆ ಸಿಬ್ಬಂದಿಗಳಿಗೆ ಭೇಟಿ ನೀಡಿ ಆ ಸಿಬ್ಬಂದಿ ಕೈಯಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ಅವರು ಆನ್ಲೈನಲ್ಲಿ ಎಂಟ್ರಿ ಮಾಡ್ಕೊತಾರೆ. ಕೆಳಗಡೆ ನಮ್ಮದು ಯೂಟ್ಯೂಬ್ ಲಿಂಕ್ ಕೂಡ ಇದೆ. ಯೂಟ್ಯೂಬ್ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನೀವು ಜಾಯಿನ್ ಕೂಡ ಆಗಬಹುದು, ನಮ್ಮ ಯೂಟ್ಯೂಬ್ಗೆ ಜಾಯಿನ್ ಆಗ್ಬೋದು. ಮತ್ತು ಜಾಯಿನ್ ಆದರೆ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ತಲುಪುವ ಸಾಧ್ಯತೆಗಳಿದೆ. ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೂ ನೆಕ್ಸ್ಟ್, ಯಾರು ಅರ್ಜಿ ಸಲ್ಲಿಸಬಹುದು ಅಂದರೆ, ಸ್ವಂತ ಮನೆ ಇಲ್ಲದವರು, ನಿವೇಶನವಿಲ್ಲದ ಕುಟುಂಬಗಳು, ಬಾಡಿಗೆ ಮನೆಯಲ್ಲಿ ವಾಸಿಸುವವರು, ಗುಡಿಸಲುಗಳಲ್ಲಿ ವಾಸಿಸುವವರು, ಬಡ ಮತ್ತು ಕೂಲಿ ಕಾರ್ಮಿಕರ ಕುಟುಂಬಗಳು, ವಿಧವೆಯರು ಮತ್ತು ಅಂಗವಿಕಲರು, SC ST ಹಿಂದುಳಿದ ವರ್ಗದವರು, ಜನರಲ್ ಕೂಡ ಸಲ್ಲಿಸಬಹುದು. ಇವಾಗ ಯಾರು ಅರ್ಜಿ ಸಲ್ಲಿಸಬಾರದು? ಸರ್ಕಾರದ ನಿಯಮದ ಪ್ರಕಾರ ಈಗಾಗಲೇ ಮನೆ ಅಥವಾ ನಿವೇಶನ ಹೊಂದಿರುವವರು ಅರ್ಜಿ ಸಲ್ಲಿಸಬಾರದು. ತಪ್ಪು ಮಾಹಿತಿಗಳನ್ನು ನೀಡಿ, ಆಮೇಲೆ ಸರ್ಕಾರಿ ನೌಕರಿ ಇದ್ದರೆ ಅಂಥವರು ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಅದೊಂದು ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ಗೆ ಈ ಒಂದು ಅಪ್ಲಿಕೇಶನ್ ಅವೈಲೇಬಲ್ ಇರೋದಿಲ್ಲ. ಗ್ರಾಮ ಪಂಚಾಯತಿಗಳ ಜವಾಬ್ದಾರಿ ಗ್ರಾಮ ಪಂಚಾಯತಿ ಜವಾಬ್ದಾರಿ ಏನಪ್ಪ ಅಂದರೆ, ನೀವು ಒಂದು ಕೊಡುವ ಡಾಕ್ಯುಮೆಂಟ್ಸ್ಗಳನ್ನು ಅವರು ಆನ್ಲೈನಲ್ಲಿ ಸಲ್ಲಿಸಿ ನಂತರ ಪಟ್ಟಿಯನ್ನು ತಯಾರು ಮಾಡಿ ನೈಜ ಫಲಾನುಭವಿಗಳನ್ನು ಗುರುತಿಸಿ ಅದನ್ನು ಆಯ್ಕೆ ಮಾಡಿ ಮುಂದೆ ಕಳಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಜನರಿಗೆ ಆಗುವ ಪ್ರಮುಖ ಲಾಭಗಳು. ಈ ಒಂದು ಸರ್ಕಾರದಿಂದ ಆಗುವ ಲಾಭಗಳೆಂದರೆ, ಸ್ವಂತ ಮನೆ ಕನಸು ಕಟ್ಟಿಕೊಂಡಿರುವ ಬಡವರಿಗೆ ಒಂದು ಮನೆ ಆಗುತ್ತದೆ. ಅಥವಾ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಜನಗಳಿಗೆ ಒಂದು ಸಂಪೂರ್ಣ ಸರ್ಕಾರದಿಂದ ಸಹಾಯದ ಹೆಲ್ಪ್ ಆಗುತ್ತೆ. ಕುಟುಂಬ ಸಾಮಾಜಿಕ ಸ್ಥಾನಮಾನ ಉತ್ತಮವಾಗುತ್ತದೆ. ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತಮ ವಾತಾವರಣ, ಒಂದು ಮನೆ ಇದ್ದರೆ ಉತ್ತಮ ವಾತಾವರಣದಲ್ಲಿ ಬೆಳೆಯಬಹುದು. ನೋಡಿ, ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಸರ್ಕಾರದ ಈ ಒಂದು ಸಾಮಾನ್ಯ ಜನರಿಗೆ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಈ ಅರ್ಜಿ ಯಾರ್ಯಾರಿಗಾಗಿ, ಆಮೇಲೆ
ಅರ್ಜಿ ಎಲ್ಲಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸಲು ಶುಲ್ಕವಿದೆಯಾ, ಇದೆಲ್ಲ ಕ್ವಶನ್ಗಳು ನಾನು ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಕ್ವಶನ್ಗಳು ಒಂದೊಂದು ಫ್ರೀ ಇದ್ದಾಗ ನೋಡ್ಕೋಬಹುದು. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟಿತ್ತು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಧನ್ಯವಾದಗಳು. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮಗನ್ನು ಕಮೆಂಟ್ ಮಾಡಿ, ಮತ್ತೆ ಯಾವ ಥರ ನಿಮಗೆ ವಿಡಿಯೋಸ್ ಬೇಕು ಆ ಥರ ಕಮೆಂಟ್ ಮಾಡಿ. ನಾನು ಆ ಥರ ವಿಡಿಯೋ ಮಾಡಲು ಪ್ರಯತ್ನ ಮಾಡುತ್ತೇನೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.